ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ಲರ ಬಾಳಲ್ಲಿ ಬೆಳಕು ಮೂಡಲಿ, ನಿಮ್ಮ ಜೀವನ ಯಶಸ್ವಿನಡೆಗೆ ಮುನ್ನಡೆಯಲ್ಲಿ. ಹೊಸ ವರ್ಷದಲ್ಲಿ ನೀವು ಏನು ಕನಸು ಕಂಡಿದ್ದೀರ ಜಮೀನು ತಗೋಬೇಕು ಅಂತ, ಆ ಕನಸು ಈಡೇರಲಿ ಅಂತ ಹಾರೈಸ್ತೇನೆ. ಬನ್ನಿ, ಒಂದು 3 ಎಕರೆ 15 ಗುಂಟೆ ವಿತ್ ಫೆನ್ಸಿಂಗ್ ಅಂತ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ. ಮತ್ತು ಒಂದು ತುಂಬಾ ಚೆನ್ನಾಗಿರೋ ಒಂದು ಮನೆ ಇದೆ, ಕೌಶೆಡ್ ಇದೆ, ಲೇಬರ್ ರೂಮ್ ಇದೆ. ಪೂರ್ತಿ ವಿಡಿಯೋ ನೋಡಿ, ದಯವಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಸ್ವಂತ ಟ್ರಾನ್ಸ್ಫಾರ್ಮರ್ ಇದೆ, ಒಂದು ಬೋರ್ ಇದೆ, ಸೂಪರ್ ನೀರಿದೆ, ಒಳ್ಳೆ ನೀರಿದೆ, ವಾಟ್ರು ತುಂಬಾ ಚೆನ್ನಾಗಿದೆ. ಬನ್ನಿ, ಮೊದಲಿಗೆ ಕೌಶೆಡ್ ತೋರಿಸ್ಕೊಡ್ತೀನಿ. ಇದು ಟಾರ್ ರೋಡಿಂದ ಸೆಕೆಂಡ್ ಲ್ಯಾಂಡು, ಅಂದರೆ ಟಾರ್ ರೋಡಿಂದ 2ನೇ ಲ್ಯಾಂಡು ಈ ರೋಡ್ ಬರುತ್ತೆ. ಒಂದು ಹೌಸು ಮೊದಲು ಹೇಳ್ದಂಗೆ ತೋರಿಸ್ಕೊಡ್ತೀನಿ ನೋಡಿ. ಕೌಶೆಡ್ಡು ಈ ಥರ ಮಾಡಿದ್ದಾರೆ ನೋಡಿ. ಆಲ್ರೆಡಿ ಕೌಶ್ ಹಾಕ್ತಾ ಇದ್ದಾರೆ. ಒಂದೊಳ್ಳೆ ಚೆನ್ನಾಗಿ ಒಂದು ಮಾಡಿದರೆ, ಏನೋ ಗಾಳಿ ಬೆಳಕೆಲ್ಲ ಬರಬೇಕು ಹಸುಗಳಿಗೆ. ಹಂಗೆ ಒಂದು ಲೇಬರ್ ಹೌಸು ಇದೆ, ಒಂದು ಸ್ಟೋರ್ ರೂಮಿಗೆ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಅದು ಲೇಬರ್ ಹೌಸ್ನ ಹೇಗಿದೆ ಅಂತ. ಸುತ್ತ ಫೆನ್ಸ್ ಆಗಿದೆ. 3 ಎಕರೆ 15 ಗುಂಟೆ. ರೆಡ್ ಸಾಯಿಲ್ ಇದೆ. ಸ್ವಲ್ಪ ಅಂದರೆ ಮನೆ ಏನಿದೆ ಆ ಕಡೆ ಸ್ವಲ್ಪ ವೈಟ್ ಮಿಕ್ಸ್ ಇರುತ್ತೆ, ಕೆಳಗಡೆ ಪ್ಯೂರ್ ರೆಡ್ ಸಾಯಿಲ್ ಇದೆ. ಸುತ್ತ ಫೆನ್ಸ್ ಹಾಕಿದ್ದಾರೆ, ವಿತ್ ಗೇಟ್ ಹಾಕಿ ಸೆಕ್ಯೂರ್ ಮಾಡಿದ್ದಾರೆ. ಮತ್ತು ಏನು ಗೊಬ್ಬರ ಮತ್ತು ಸಗಣಿ ಎಲ್ಲ ಸ್ಟೋರ್ ಮಾಡೋಕ್ಕೆ ಒಂದು ಗುಂಡಿ ಎಲ್ಲ ರೀತಿ ಮಾಡಿದ್ದಾರೆ. ಏನಂದರೆ ಒಂದು ಸಿಸ್ಟಮೆಟಿಕ್ಕಾಗಿ ಒಂದು ಕೌಶ್ ಫಾರ್ಮ್ ಮಾಡೋಕ್ಕೆ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲ ಮಾಡಿದ್ದಾರೆ. ಒಂದು ಬೋರ್ವೆಲ್ ಇದೆ, ತುಂಬಾ ಚೆನ್ನಾಗಿದೆ ನೀರು. ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ ನೋಡಿ. ಇದು ವಾಶ್ರೂಮು, ಏನು ಲೇಬರ್ಗೆ, ಮತ್ತು ಲೇಬರ್ ವಾಶ್ ಮಾಡೋಕ್ಕೆ ರೂಮು ಎರಡು ಕೂಡ ಇಲ್ಲೇ ಇದೆ. ಸ್ಟೋರ್ ರೂಮ್ ಮಾಡ್ಕೋಬೋದು ಮತ್ತು ಲೇಬರ್ ಹೌಸ್ ಕೂಡ ಮಾಡ್ಕೋಬೋದು. ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇರೋದಕ್ಕೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಮಾಡ್ಬೋದು. ಇದು ಪರ್ಚೇಸ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ. ಇವರು ಪರ್ಚೇಸ್ ಮಾಡಿರೋದು. ಏನಿದೆ ಲೀಗಲ್ಗೆ ಡಾಕ್ಯುಮೆಂಟ್ಸು ಪ್ರತಿಯೊಂದು ಕೊಡೋಣ. ಆಲ್ರೆಡಿ ರೆಡಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ. ಇಲ್ಲಿ ಒಂದು 100 ಕೊಕೊನಟ್ ಟ್ರೀ ಅಂದರೆ ಸ್ಮಾಲ್ ಟ್ರೀ ಹಾಕಿದ್ದಾರೆ. ಇದು ಹಾಕಿ ಒಂದೊಂದು ವರ್ಷ ಆಗಿರ್ಬೋದು ಹಾಕಿ. ಈಗ ಎಲ್ಲ ಅಂದರೆ ಇವರು ಕೌ ಫಾರ್ಮ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಮಾಡಿರೋದು ತುಂಬ ಚೆನ್ನಾಗಿದೆ. ಇದು NH ಇಂದ 6 ಕಿಲೋಮೀಟ್ರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಮೈಸೂರಿಂದ 44 ಕಿಲೋಮೀಟ್ರು, ಬೆಂಗಳೂರಿಂದ 170 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡ್ ಏನು ಬಂದು NH ಇಂದ 6 ಕಿಲೋಮೀಟ್ರು, ಮೈಸೂರಿಂದ 44 ಕಿಲೋಮೀಟ್ರು. ಬೆಂಗಳೂರು ಚಲಘಟ್ಟ ಏನು ಮೆಟ್ರೋ ಸ್ಟೇಷನಿಂದ ಅಪ್ರಾಕ್ಸಿಮೇಟ್ ಅಲ್ಲಿಂದ 170 ಕಿಲೋಮೀಟ್ರ್ ಇದೆ. ಡಾಗೆಲ್ಲ ಸಾಕಿದ್ದಾರೆ, ಚೆನ್ನಾಗಿದೆ. ಒಂದು ಡಾಗ್ಗಳೆಲ್ಲ ಒಳ್ಳೆ ತಳಿ. ನೋಡ್ತಿರೋದು ಇದೆಲ್ಲ ಅವ್ರು ತುಂಬ ಪ್ಯೂರ್ ರೆಡ್ ಸಾಯಿಲ್ ಇದೆ. ಇವರೆಲ್ಲ ಏನಾದರೆ ಈಗ ಮೇವಿನ ಕಡ್ಡಿ ಬೆಳೆದಿದ್ದಾರೆ. ಅಂದರೆ ಹಸು ಫಾರ್ಮ್ ಮಾಡಿದಾರಲ್ಲ, ಹಸು ಫಾರ್ಮ್ಗೋಸ್ಕರ ಮೇವು ಬೇಕು ಅಂತ ಇದನ್ನು ಬೆಳ್ಕೊಂಡಿದ್ದಾರೆ. ತುಂಬಾ ಜೋರಾಗಿ ಕೃಷಿ ಏನು ಮಾಡ್ತಿಲ್ಲ ಇವರು. ಒಂದು ಐಡಿಯಾ ಇದ್ದು ಕೌ ಫಾರ್ಮ್ಗೆ. ಇದು 700 ಮೀಟರ್ಸ್ ಆಗುತ್ತೆ ಫ್ರಮ್ ವಿಲೇಜಿಂದ 700 ಮೀಟರ್ಸ್ ಆಗುತ್ತೆ. ಓನರು ಕೌಂಟ್ ಮಾಡ್ತಾರೋ ಪ್ರೈಸ್ ಏನಂದರೆ 2,20,00,000 ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಎದುರುಗಡೆ ಕೂರಿಸಿ ಅಂತ ಹೇಳಿದ್ದಾರೆ. 2,20,00,000 ನೋಡಿ ಸರ್, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡು, ತುಂಬ ಜಾಸ್ತಿ ಆಯಿತು ಅನಿಸ್ತದೆ ಅಂತ ಹೇಳಿದೆ. ಅದಕ್ಕೆ ಎದುರುಗಡೆ ಕೂರಿಸಿ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಎದುರುಗಡೆ ಕೂರಿಸ್ಕೊಡ್ತೀನಿ. ಎಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ. ಹೇಳೋ ಥರಂಗೆ ಡೈರೆಕ್ಟ್ ಓನರ್ ಹತ್ರ ಸಿಟಿಂಗ್ ಕೂರಿಸಿದಾಗ ಅವರು ಈ ಜಮೀನಿಗೆ ಏನು ಖರ್ಚಾಗಿರ್ಬೋದು, ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಇಲ್ಲಿವರೆಗೆ ಏನೇನು ಬಂಡವಾಳ ಹಾಕಿದೋ ಅದನ್ನೆಲ್ಲ ಹೇಳಿ ನಿಮಗೆ ಯಾಕೆ ಇಷ್ಟೊಂದು ರೇಟು ಅಂತ ಹೇಳ್ತಾರೆ. ನಿಮಗೆ ಕನ್ವಿನ್ಸ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಈಗ ನೋಡಿದ್ರಲ್ಲ, ಅದೇ ಬೋರು, ತುಂಬಾ ಒಳ್ಳೆ ವಾಟ್ರು. ನಮ್ಮದು 2% ಇರ್ತದೆ. ಎದುರುಗಡೆ ಕೂರಿಸ್ಕೊಡ್ತೀವಿ ಓನರನ್ನ. ಏನಿದೆ ಅಪ್ ಟು ರಿಜಿಸ್ಟ್ರೇಷನ್ವರೆಗೂ ಕೂಡ ನಮ್ಮ ಜವಾಬ್ದಾರಿ, ಅಪ್ ಟು ಖಾತೆ ಆಗೋವರೆಗೂ ಕೂಡ ನಮ್ಮ ಜವಾಬ್ದಾರಿ. ನಾವು ನಿಂತ್ಕೊಂಡು ಮಾಡಿಸ್ಕೊಡ್ತೇವೆ ನೋಡಿ. ತೆಂಗಿನ ಗಿಡ ಈ ಸೈಜ್ ಇದೆ, ನೋಡ್ತಾ ಇದ್ರಲ್ಲ, ಈ ಸೈಜು ತೆಂಗಿನ ಗಿಡ ಇದೆ. ನೀರು ಏನು ಒಂದು ಬಿಗ್ ಸ್ಪ್ರಿಂಕ್ಲರ್ದು ಗನ್ ಹಾಕಿದರೆ ಸುತ್ತ ಹೊಡಿತಾ ಇದೆ ನೀರು. ಎಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದಾರೆ. ಫ್ಯೂಚರ್ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಅವರು ಅರೆಕೆರೆಟ್ ಆಗ್ಬೋದು, ಫ್ರೂಟ್ಸ್ ಗಿಡಗಳಾಗ್ಬೋದು, ತೋಟ ಆಗ್ಬೋದು, ಮಾಡ್ಬೋದು ಆರಾಮಾಗಿ. ಇವರು ಯಾರು ಪರ್ಚೇಸ್ ಮಾಡ್ತಾರೆ ಅವರು. ಅಂದರೆ ನಿಮ್ಗೆ ಅನಿಸ್ತಾ ಇರ್ಬೋದು, ಏನು ಖಾಲಿ ಲ್ಯಾಂಡ್ ರೀತಿ ಕಾಣ್ತಾ ಇದೆ, ಇಷ್ಟೊಂದು ರೇಟ್ ಹೇಳ್ತಿದ್ರೆ ಅಂತ. ಕಾರಣ ಇಲ್ಲೊಂದು ಮನೇನೂ ಕಟ್ಟಿದರೆ ಚೆನ್ನಾಗಿ. ಆ ಮನೇನೂ ತೋರಿಸ್ಕೊಡ್ತೀನಿ ನಿಮಗೆ. ಎಲ್ಲ ಓವರಾಲ್ ಲೆಕ್ಕ ತಗೊಂಡ್ರೆ ಹತ್ತತ್ರ ಬರುತ್ತೆ ಅಮೌಂಟು. ನೋಡೋಣ, ಎದುರುಗಡೆ ಕೂತು ಮಾತಾಡುವಾಗ ನೆಗೋಷಿಯಬಲ್ ಆಗ್ಬೋದು. ಮನೇನೂ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಕಾಂತ ಅದೇ ಮನೆ, ಎಂಟ್ರೆನ್ಸ್ ಎಲ್ಲ ಕಟ್ಟಿದ್ದಾರೆ ಮನೇನೂ ಒಳಗಡೆ ಹೊರಗಡೆ ತೋರಿಸ್ಕೊಡ್ತೇನೆ. ನಿಮಗೊಂದು ಐಡಿಯಾ ಬರ್ಬೋದು ಎಷ್ಟು ಆಗ್ಬೋದು, ಇವ್ರು ಹೇಳ್ತಾರೆ ರೇಟ್ ಕರೆಕ್ಟ್ ಇದೆಯಾ ಏನು ಎತ್ತ ಅಂತ. ಮತ್ತು ಇವ್ರೇನು ಪ್ರೈಸ್ ಹೇಳ್ತಾರೆ ಅದು ನಮ್ಮ ಪ್ರೈಸ್ ಅಲ್ಲ, ಓನರ್ ಪ್ರೈಸು. ಯಾಕಂದರೆ ಡೈರೆಕ್ಟ್ ಓನರ್ ಹತ್ರ ಕೂರಿಸ್ಕೊಟ್ಟಾಗ ಗೊತ್ತಾಗುತ್ತೆ ನಿಮಗೆ ಓನರ್ ಪ್ರೈಸ್ ಏನಂತ.
ನೋಡಿ ಇದೇ ಮನೆ ಕಟ್ಟಿರೋದು, ಒಂದು 2 BHK ಮನೆ ಕಟ್ಟಿದ್ದಾರೆ. ಒಂದು ಸಿಟಿಲಿ ಇರೋ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಮನೆ ಕಟ್ಟಿದ್ದಾರೆ. ಬನ್ನಿ ತೋರಿಸ್ಕೊಡ್ತೀನಿ ಮನೆ ಒಳಗಡೆ ನೋಡೋಣ ಸರಿ ಹೇಗಿದೆ ಅಂತ. ಇದೆ ಹಾಲು, ಮನೆ ಎಂಟ್ರೆನ್ಸ್ ಆದರೆ ಹಾಲು. ರೂಮ್ಸ್ ಇದೆ, 2 ರೂಮು ಅಟ್ಯಾಚ್ ಬಾತ್ರೂಮ್ ಒಳಗೆ ಬರುತ್ತೆ. ಮತ್ತು ದೇವ್ರ ಮನೆ, ಕಿಚನ್ನು ಎಲ್ಲನೂ ಕೂಡ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ. ಆ ಕಡೆ ಕಿಚನ್ ಇದೆ, ಇದು ದೇವ್ರ ಮನೆ. ಒಂದು ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡಬೇಕು, ಸಿಟಿಲಿ ಮನೆ ಮಾಡಿದ ಮೊದಲು ಇಲ್ಲೊಂದು ಫಾರ್ಮ್ ಹೌಸ್ ಮಾಡಿಕೊಂಡು ವಾಸ ಮಾಡ್ತೀನಿ ಅನ್ನೋರಿಗೆ ಸೂಕ್ತವಾಗಿದೆ. ಟೆರೆಸ್ ಮೇಲೆ ಹೋಗಿ ನೋಡೋಣ ಬನ್ನಿ. ಟೆರೆಸ್ ಮೇಲೂ ಕೂಡ ಒಂದು ಪಾರ್ಟಿ ಮಾಡೋದಕ್ಕೆ ಚಿಕ್ಕದಾಗೊಂದು ಬಾಲ್ಕನಿ ರೀತಿ ಮಾಡಿದ್ದಾರೆ ನೋಡಿ. ಆರಾಮಾಗಿ ಇಲ್ಲಿ ಕುಂತ್ಕೊಂಡು ಗಾಳಿ ಗಿಳಿ ತಗೊಳ್ತಾ ಟೀ ಕುಡಿಬೋದು, ಮಾತಾಡ್ಕೊಂಡು ಆರಾಮಾಗಿ ಸ್ಟೇ ಮಾಡ್ಬೋದು. ನೋಡಿ ಜಮೀನು ಕ್ಲಿಯರಾಗಿ ಕಾಣುತ್ತೆ ನೋಡಿ. ಈಗ ನೋಡಿ ಅಲ್ಲಿ ಕಾಣ್ತಾ ಅದೇ ಟಾರ್ ರೋಡು, ಅದು ಬಿಟ್ಟರೆ ಇದು ಸೆಕೆಂಡ್ ಲ್ಯಾಂಡೇ, ಇದು ಲ್ಯಾಂಡು, ಅದು ಲೇಬರ್ ಹೌಸು. ಮನೆ ಮೇಲೆ ನಿಂತ್ಕೊಂಡ್ರೆ ಪ್ರತಿಯೊಂದು ಕೂಡ ಎಂಟೈರ್ ಲ್ಯಾಂಡೇ ಕಾಣುತ್ತೆ. ದಯಮಾಡಿ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಹೆಚ್ಚಿನ ಮಾಹಿತಿ ಬೇಕಾದರೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದ.